ಶಿವಣ್ಣನ್ ತಂಗಿರಲ್ಲಿ ಇವಳು ಒಬ್ಳು. ವಸಿ ನೋಡ್ಕೊಂಡ್ ಮಾತಾಡ್ ಮಂಜಿ. ಊರಿನ ಜನ ಅಲ್ಲ ಶಿವಣ್ಣನ್ ತಂಗಿರು ಅಂದ್ರೆ ಸಪ್ರೇಟ್ ಆಗಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರಮ್ಮ. ಯವ್ವ ಏನೋ ಹೇಳ್ಬಾರ್ದಿತ್ತು ಹೇಳ್ಬಿಟ್ಟೆ, ತಪ್ಪಾಗೋಯ್ತು. ಹಂಗ್ ಬರ್ಬೇಕು ದಾರಿಗೆ. ಮತ್ತೆ ರಶ್ಮಿ ನಿನ್ ಗಂಡ ತಪ್ಪಾಯ್ತು. ನಿಮ್ ಹುಡ್ಗ ಏನಂದ್ರು? ಹೋಗ, ನಂಗೆ ನಾಚಿಕೆ ಆಗತ್ತೆ. ನಿನ್ ಗಂಡ ಅಂದದಕ್ ನಾಚಿಕೆ ಆಯ್ತದ ಇಲ್ಲ ನಿಮ್ ಹುಡ್ಗ ಅಂದದಕ್ ನಾಚಿಕೆ ಆಯ್ತದ? ಏನೇನೋ ಹೇಳ್ತಾಳೆ ನೋಡಕ್ಕ. ಮಂಜಿ ಸುಮ್ಮನೆ ಅವನ ಗೋಳ ಹಾಕೋಬೇಡ ಕಣೆ. ಅಯ್ಯ ಗೋಳಿಕತಿಲ್ಲ ಕಣಮ್ಮಿ, ನಾನ್ ಸುಮಾರ್ ಕಡೆ ನೋಡಿವ್ನಿ. ಮದ್ವೆ ಫಿಕ್ಸ್ ಆದ್ಮೇಲೆ ಗಂಡು ಹೆಣ್ಣು 1 ನಿಮಿಷನೂ ಫೋನ್ ಬಿಟ್ಟಿರಕ್ಕಿಲ್ಲ. ಆದ್ರೆ ಇಲ್ಲಿ ಒಂದ್ಕಿತನು ಇವ್ರ ಹುಡ್ಗ ಫೋನ್ ಮಾಡಿದ್ ನೋಡ್ಲೇ ಇಲ್ವಲ್ಲ, ಅದಕ್ಕೆ ಏನೋ ಒಂಥರ ಅನುಮಾನ. ಅದ್ರಾಗ ಏನ್ ಅನುಮಾನ ಐತೆ ಮಂಜಿ? ಪಾಪ ಅವ್ರ ಮೊದ್ಲೇ ಕೆಲ್ಸಗಳು ಜಾಸ್ತಿ, ಅದ್ರ ಮಧ್ಯೆ ಮದ್ವೆ ಬೇರೆ, ಅದಕ್ಕೆ ಫೋನ್ ಮಾಡಿರಕ್ಕಿಲ್ಲಪ್ಪ. ಆದ್ರೂವೆ ಮದ್ವೆ ಆಗೋ ಹೆಣ್ಗೆ ಒಂದ್ಕಿತನಾದ್ರೂ ಫೋನ್ ಮಾಡಿ ಹೆಂಗಿದ್ಯಾ ಅಂತ ವಿಚಾರ್ಸಕ್ ಆಗದೆ ಇರೋಷ್ಟು ಬಿಜಿನ. ನೀವೇ ಯೋಚನೆ ಮಾಡ್ರವ. ಅದ್ ಹಾಗಲ್ಲ ಮಂಜಿ, ಅವ್ರು ಸ್ವಲ್ಪ ಸಂಸ್ಕಾರವಂತ ಜನರು. ಮದ್ವೆ ಆಗೋವರೆಗೂ ಸಂಪರ್ಕ ಬೇಡ ಅಂತ ಸುಮ್ನಿರ್ಬೋದು. ಸುಮ್ಕಿರಮಿ, ನೀನೊಳ್ಳೆ ಯಾವ ಕಾಲದಲ್ಲಿದ್ಯಾ? ಇದೇನ್ ಅಡ್ಗುಲಜ್ಜಿ ಕಾಲ ಕೆಟ್ಟೋಯ್ತಾ? ಆಡೋ ಮಕ್ಳೆಲ್ಲ ಫೋನ್ ಇಟ್ಕೊಂಡು ಬೇಬಿ ಬೇಬಿ ಅಂತಾರೆ. ಅದಲ್ದೆ ಇವ್ರು ಸಿಟಿಲ್ ಹೋದವ್ರೆ ಸಾಫ್ಟ್ವೇರು ಅಂತೀರಿ, ಮಾತಾಡಕ್ ಐಕಿಲ್ವಾ? ಮಾತಾಡಕ್ ಆಗಲ್ಲ ಅಂತ ಹೇಳಕ್ಕಾರು ಒಂದ್ ಫೋನ್ ಮಾಡ್ಬೋದಿತ್ತಲ್ವಾ? ಏನೋ ನಮ್ಗ್ಯಾಕೆ, ಏನಾರು ಅಲ್ಲಿ ಬಿಡಿ. ದುಡ್ಡು ಅದು ಏಟೊಂದು ರೀ, ಏನ್ರಿ ಇದು? ಹಾಲ್ಕೋವಾ ಬೇಕಾ? ನಾನು ದುಡ್ಡು ಎಣಿಸ್ತಾ ಇರೋದನ್ನು ನೋಡಿಯು ಇದೇನು ಅಂತ ಕೇಳ್ತಾ ಇದೆಯಲ್ಲ, ಲೆಕ್ಕ ಎಲ್ಲ ಕೆಡಿಸ್ಬಿಟ್ಲು. ಮತ್ತೆ ಹೊಸದಾಗಿ ಎಣಿಸ್ಬೇಕು ಇವಾಗ. ಒಂದ್ 10-20 ಕಮ್ಮಿ ಆದ್ರೆ ಏನ್ ಪರವಾಗಿಲ್ಲ ಅಲ್ಲ. ನಾನು ಆಸ್ತಿಲ್ ಪಾಲ್ ಕೇಳ್ದೆ ಅಂತ ಈಟೊಂದು ದುಡ್ಡು ತಂದು ಈಗ್ಲೇ ಎಣಿಸ್ತಾ ಇದ್ದೀರಲ್ಲ, ಇದು ಖುಷಿಯಾದ ವಿಷಯ. ಅಂದ್ರೆ ಇದೇ ದುಡ್ಡನ್ನ ನಾನು ಜಗಳ ಆಡಕ್ಕೂ ಮುಂಚೆನೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಸರಿ, ನಾನೊಂದ್ಸಲ ದೂರ ದೂರ ನಿಂತ್ಕೊ. ನೀನು ನಿನ್ನ ಮಗ ಇಬ್ರು ಹೊರಗೋಗಿ ನೊಣ ಎಣಿಸಿ ಹಣ ಎಣ್ಸಕ್ ಬರಬೇಡಿ. ದುಡ್ಡು. ಓ ಮೈ ಫಾದರ್ ಇಂಡಿಯಾ, ಐ ಲವ್ ಯು. ನಂಗೆ ಗೊತ್ತು ಕಣಪ್ಪಯ್ಯ, ನೀನ್ ಎಷ್ಟೇ ನನಗೆ ಕ್ಯಾಕರ್ಸಿ ತುಪುಕ್ ಅಂತ ಹೋಗಿದ್ರು ಒರ್ಸ್ಕೊಳಕ್ ಖರ್ಚೀಫು ಕೊಡ್ತೀಯ ಅಂತ. ಅಲ್ಲ, ಮಗ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟೆಲ್ಲ ಲಕ್ಷ ದುಡ್ಡು ತಂದು ಎಣಿಸ್ತಾ ಇದ್ಯಾ. ಆದ್ರೆ ನಾನು ನಿನ್ ಮೇಲೆ ಕೋಪಕ್ಕೆ ಹಿಟ್ಲರು, ಪಾಂಡ್ಲಿ, ಹಿರಣ್ಯಕಶಿಪು ಅಂತೆಲ್ಲ ಬೈಕತ್ತಾ ಇದ್ದೆ. ಐ ಆಮ್ ರಿಯಲಿ ಸಾರಿ ಡ್ಯಾಡಿ. ಎನ್ ಮೇನ ತಂದೆಯೇ ನನ್ನ ಪಾಲಿನ ದೇವರು. ಓ, ನಾನು ದ್ಯಾವತೆ ಕಣವ. ನಿಮ್ಮಿಬ್ರಿಗೂ ಒಂದ್ ದೇವಸ್ಥಾನ ಕಟ್ಸಿ, ಆ ದೇವಸ್ಥಾನಕ್ಕೆ ಪೂಜಾರಿ ಆಗಿ ಸಿಟಿಯಿಂದ ಸಾಮ್ರಾಣಿ ತರ ಹೊಗೆ ಹಾಕ್ಸಿ ನಿಮ್ಮಿಬ್ರಿಗೂ ಪೂಜೆ ಮಾಡ್ತೀನಿ. ಲೀಲಾ ಲೀಲಾ ಲೀಲಾ, ಎಂಥ ಮಗನಿಗೆ ಜನ್ಮ ಕೊಟ್ಟಿಯ ನೀನು? ಈ ನನ್ನ ಮಗ ನಾವಿಬ್ರು ಬದುಕಿರುವಾಗ್ಲೇ ನಮ್ಗೆ ಹೊಗೆ ಹಾಕ್ಸ್ತಾನ ಕಣೆ. ಈ ದುಡ್ಡು ನಿಮ್ಗಲ್ಲ, ಶಿವುಗೆ. ಅದರಲ್ಲೂ ನಮ್ಮ ಅಣ್ಣನ ಮನ್ಸಂತೂ ಅಬ್ಬಾಬಾಬಾಬಾಬಾ ಅಪ್ಪನಿಗಿಂತ ವಿಶಾಲ. ಅದ್ರಲ್ಲಿ ಏನೇನಿದೆ ಅಂತ ಹುಡ್ಕೋದಕ್ಕೆ ಟೈಮ್ ಬೇಕಾಗತ್ತೆ. ಆದರೆ ನಾನು ಗೊತ್ತಲ್ಲ ಪಾರು, ಬೇಗ ಹುಡುಕ್ಬಿಡ್ತೀನಿ ಅಲ್ವಾಪ? ಬನ್ರಿ, ಅಪ್ಪನಿಗೆ ಕಾರ್ಡ್ ಕೊಡೋಣ. ಸರಿ ಬರ ಬಾ. ನಮ್ಮನೆ ಮದುವೆ ನೀವು ಖಂಡಿತ ಬರಲೇಬೇಕು. ನಿಮ್ಮ ಆಶೀರ್ವಾದ ತುಂಬ 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 ಮುಖ್ಯ.
ಈ ಮಾರಿಗುಡಿ ದೇವರು ವೀರಭದ್ರ ಕೊಡೋ ಆಶೀರ್ವಾದದ ಮುಂದೆ ಆ ಮುಕ್ಕೋಟಿ ದೇವರುಗಳು ಬಂದರು ಅವರು ಕೊಡೋ ಆಶೀರ್ವಾದ ಏನೂ ಅಲ್ಲ. ಅತ್ತೆ ಛತ್ರಣ ಪರ್ಸು ಎಲ್ಲರೂ ತಪ್ಪದೆ ಮದುವೆಗೆ ಬರಬೇಕು. ಮದ್ವೆಗೆ ಬರೋಕ್ಕಾಗಲ್ಲ ಅಂತ ಯಾವ ಬಾಯಲ್ಲಿ ಹೇಳಿದ್ ಸುಶೀಲ? ಶಿವು, ಮದ್ವೆಗೆ ನಿಮ್ಮ ಮಾವನು ಪರಶು ಇಬ್ರು ಬರ್ತಾರೆ. ನಾನು ಅಕ್ಕ ಬರಕ್ಕಾಗಲ್ಲಪ್ಪ. ಏನ್ ಹೇಳ್ತಿದ್ದೀರಾ? ಯಾಕತ್ತೆ ಮದುವೆಗೆ ಬರಕ್ಕಿಲ್ಲ? ಶಿವು, ಅದು ಏನು ರಮ್ಮಿ, ಪಾಪ ಶಿವು ಅಷ್ಟೊಂದು ಕೇಳ್ಕೊತಿದ್ದಾನೆ, ಅವನ ಮುಂದೆ ಕಣ್ಣೀರು ಹಾಕ್ಕೊಂಡು ಬರೋಕ್ಕಾಗಲ್ಲ ಅಂತಿದ್ದೀರಲ್ಲ. ಏನು ಹಾಸಿಗೆಯಲ್ಲಿದ್ದವರು ಇವತ್ತೇ ಸತ್ತು ಹೋಗ್ತಾರೇನು? ಇವತ್ತು ಸಾಯೋರು ನಾಳೆ ಸಾಯ್ತಾರೆ, ನಾಳೆ ಸಾಯೋರು ನಾಡದ್ದು ಸಾಯ್ತಾರೆ. ಹಾಗಂತ ಮದುವೆಗೆ ಬರೋಕ್ಕಾಗಲ್ಲ ಅಂತ ಹೇಳಿದ? ನನಗೇನೋ ನೀವಿಬ್ಬರೂ ಸೇರಿ ಶಿವಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಅತ್ತೆ ನಿನ್ನ ಹತ್ರ ಹೊಸಿ ಮಾತಾಡ್ದೈತೆ. ಬಾ ಚಿಕ್ಕತ್ತೆ, ನೀನು ಹೊಸಿ ಬಾ.